ಈ ದಿನದ ಸಂದೇಶವು ನಿಮ್ಮ ಹೃದಯವನ್ನು ಸ್ಪರ್ಶಿಸುವಂಥದ್ದು. ನಾವು ಎಲ್ಲರನ್ನೂ ಯಾರನ್ನಾದರೂ ಅತಿಯಾಗಿ ಪ್ರೀತಿಸ್ಬಿಡ್ತೇವೆ. ಆ ಪ್ರೀತಿ ನಮ್ಮ ಜೀವನದ ಕೇಂದ್ರವಾಗಿ ಕೂಡ ಆಗ್ಬಿಡುತ್ತೆ. ಹುಡುಗ ಹುಡುಗಿಗೆ, ಮನೆಯವ್ರಿಗೆ, ತಂದೆ ತಾಯಿಗೆ ಮಕ್ಕಳ ಮೇಲೆ, ಮಕ್ಕಳಿಗೆ ತಂದೆ ತಾಯಿ ಮೇಲೆ, ಹತ್ತಿರದವ್ರ ಮೇಲೆ, ಗಂಡ ಹೆಂಡತಿಗೆ, ಹೆಂಡತಿ ಗಂಡಗೆ, ಯಾವುದೇ ಸಂಬಂಧ ಇದ್ರೂ ಕೂಡ ಯಾರನ್ನೂ ಅತಿಯಾಗಿ ಪ್ರೀತಿಸಬಾರ್ದಂತೆ. ಈ ಮಾತನ್ನ ನಾನು ಹೇಳ್ತಿಲ್ಲ, ಕೃಷ್ಣ ಹೇಳ್ತಿದ್ದಾರೆ. ಶ್ರೀಕೃಷ್ಣ ಏನ್ ಹೇಳಿದ್ರು ಭಗವದ್ಗೀತೆಯಲ್ಲಿ ಅಂತಂದ್ರೆ, ಅರ್ಜುನನ ಜೊತೆಗೆ ಯುದ್ಧದಲ್ಲಿ ಇದ್ದಾಗ ಅರ್ಜುನನು ಯುದ್ಧ ಮಾಡೋದು ಯಾರಿಗೆ? ಅವರ ಸಂಬಂಧಿಕರ ಜೊತೆಗೆ ಅಲ್ವಾ? ಹೌದು. ಅರ್ಜುನನು ಯುದ್ಧದ ಮೈದಾನದಲ್ಲಿ ತನ್ನ ಬಂಧುಗಳನ್ನು ನೋಡಿ ಗೊಂದಲಕ್ಕೊಳಗಾಗ್ತಾನೆ. ಅವನಿಗೆ ಅವರ ಮೇಲೆ ಪ್ರೀತಿ, ಬಂಧನೆ ಮತ್ತು ಕಾಳಜಿ ಕಾಣುತ್ತೆ. ಅವನಿಗೆ ಯುದ್ಧ ಮಾಡುವುದು ತಪ್ಪು ಅಂತ ಕೂಡ ಅನ್ಸುತ್ತೆ. ನಮ್ಮವ್ರ ಮೇಲೆ ನಾನು ಯುದ್ಧ ಸಾರಬೇಕಾ ಅಂತ ಕೂಡ ಯೋಚನೆ ಮಾಡ್ತಾನೆ. ಆಗ ಕೃಷ್ಣ ಭಗವದ್ಗೀತೆ ಮೂಲಕ ತನ್ನ ತತ್ವಗಳನ್ನು ತಿಳಿಸ್ತಾರೆ. ಏನ್ ಹೇಳ್ತಾರೆ ಅಂತಂದ್ರೆ, ನಿನ್ನ ಕರ್ತವ್ಯವನ್ನು ನೀನು ಮಾಡು, ಸಂಬಂಧಗಳು ನಿತ್ಯವಲ್ಲ. ಅತಿಯಾದ ಪ್ರೀತಿ ನಮ್ಮ ಕರ್ತವ್ಯವನ್ನು ಮರೆಸುತ್ತದೆ ಅಂತ. ಹೌದು, ನೀವು ಯಾರ ಮೇಲೆ ಆದರೂ ಅತಿಯಾದ ಒಂದು ಪ್ರೀತಿ ತೋರಿಸಿದ್ರೆ, ಸಂಬಂಧಗಳ ಮೇಲೆ ತುಂಬಾ ಯೋಚನೆ ಮಾಡ್ತಾ ಕೂತ್ರೆ ನಿಮ್ಮ ಕೆಲಸ ಕರ್ತವ್ಯವನ್ನೇ ಕೂಡ ಮರಿತೀರಾ. ಅದಕ್ಕೆ ಹೇಳ್ತಾರೆ, ಓದೋ ಟೈಮಲ್ಲಿ ಓದಬೇಕು, ಹುಡುಗರು ಲವ್ ಮಾಡಬಾರ್ದು ಅಂತ ಕೂಡ ಹೇಳೋದು ಎಲ್ಲ ದೊಡ್ಡವ್ರು ಹೇಳೋದನ್ನ ನೀವು ಕೇಳಿರ್ತೀರ. ಯಾರನ್ನಾದರೂ ಅತಿಯಾಗಿ ಪ್ರೀತಿಸಿದಾಗ ನಾವು ಅವರಲ್ಲೇ ನಮ್ಮ ಸಂತೋಷವನ್ನು ಕೂಡ ಹುಡುಕ್ತೀವಿ. ಅವರು ದೂರವಾದಾಗ ಅಥವಾ ಬದಲಾದಾಗ ನಮ್ಮ ಮನಸ್ಸು ಕೂಡ ತುಂಬ ಬೇಜಾರಾಗುತ್ತೆ, ಮುರಿದುಕೊಂಡು ಹೋಗುತ್ತೆ, ನಮ್ಮ ಹೃದಯನೇ ಕೂಡ ಮುರಿದು ಹೋದಂಗೆ ಕೂಡ ಆಗುತ್ತೆ. ಅತಿಯಾದ ಪ್ರೀತಿ ನಿರೀಕ್ಷೆಗಳನ್ನು ಕೂಡ ಹುಟ್ಟಿಸುತ್ತೆ ಸ್ನೇಹಿತರೆ. ನಿರೀಕ್ಷೆಗಳು ಪೂರೈಸ್ತಿದ್ದಾಗ ನೋವು ಕೂಡ ಉಂಟಾಗುತ್ತೆ. ಅದಕ್ಕೆ ಕೃಷ್ಣ ಹೇಳ್ತಾರೆ, ನಿನ್ನೊಳಗಿನ ಶಕ್ತಿಯನ್ನು ಅರ್ಥಕೊಳ್ಳಿ, ನಿಮ್ಮೊಳಗೆ ಶಕ್ತಿಯನ್ನು ಅರ್ಥಕೊಳ್ಳಿ. ನಿನ್ನ ಶಾಂತಿಯ ಮೂಲ ಅಥವಾ ನಿಮಗೆ ಒಂದು ಪೀಸ್ ಸಿಗ್ಬೇಕಂದ್ರೆ ಅದಕ್ಕೆ ಮೂಲ ಕಾರಣ ನೀವೇ ಆಗಿರಬೇಕು. ಬೇರೆಯವರಿಂದ ನಿಮಗೆ ಯಾವುದೇ ಕಾರಣಕ್ಕೂ ಶಾಂತಿ ಸಿಗಲ್ಲ ಅಂತ. ಅನುಸಂಗವಿಲ್ಲದ ಪ್ರೀತಿಯ ತತ್ವವನ್ನು ಕೃಷ್ಣ ಬೋಧಿಸುತ್ತಾರೆ. ಏನ್ ಹೇಳ್ತಾರೆ ಅಂದ್ರೆ, ನೀನು ಪ್ರೀತಿಸಬಹುದು, ಆದರೆ ಬಂಧನದಿಂದ ಅಲ್ಲ. ನಿನ್ನ ಶಾಂತಿ, ನಿನ್ನ ಧೈರ್ಯ, ನಿನ್ನ ಆತ್ಮವಿಶ್ವಾಸ ಅವರು ಕೂಡ ಬದಲಾಗಿದ್ದಿರೋ ಕಳೆದುಕೊಳ್ಳಬಹುದು. ಆ ಕಾರಣಕ್ಕೋಸ್ಕರ ನೀನು ನಿನ್ನ ದಾರಿಯಲ್ಲಿ ಮುಂದುವರಿಬೇಕು, ನಿನ್ನ ಕರ್ತವ್ಯವನ್ನು ನಿಷ್ಠೆಯಿಂದ ಮಾಡಬೇಕು, ಹಾಗೂ ನಾವು ಕೂಡ ಮಾಡಬೇಕು. ಸ್ನೇಹಿತರು, ಸಂಬಂಧಗಳು, ಪ್ರೇಮ, ಅತಿಯಾದ ಪ್ರೀತಿಯಿಂದ ನಮ್ಮ ಜೀವನದಲ್ಲಿ ಗೊಂದಲ ಉಂಟಾಗುತ್ತೆ. ಒಬ್ಬನಿಗೆ ಎಲ್ಲವನ್ನು ಕೊಟ್ಬಿಟ್ರೆ ಮತ್ತೆ ನಾವು ಖಾಲಿ ಆಗ್ಬಿಡ್ತೀವಲ್ವಾ. ಅವರು ದೂರವಾದಾಗ ನಾವು ಅವ್ರಿಗೆ ನಮ್ಮ ಪ್ರೀತಿಯನ್ನೆಲ್ಲ ಧಾರೆ ಹೇಳ್ದಾಗ ಅವರು ಎಲ್ಲಾದ್ರೂ ಒಂದು ಮಟ್ಟಕ್ಕೆ ದೂರ ಆದರೂ ಕೂಡ ನಾವು ಸಹಿಸ್ಲಿಕ್ಕಾಗಲ್ಲ. ನಾವು ನಮ್ಮ ಅಸ್ತಿತ್ವನೇ ಕಳೆದುಕೊಳ್ತೀವಿ. ಅವರು ದೂರವಾದಾಗ ನಮಗೆ ತಡ್ಕೊಳ್ಳಿಕ್ಕೂ ಆಗಲ್ಲ. ಅದಕ್ಕೆ ಕೃಷ್ಣ ಕೂಡ ಒಂದು ಮಾತು ಹೇಳ್ತಾರೆ, ನಮಗೆ ಒಂದು ದಾರಿ ಕೂಡ ತೋರಿಸ್ತಾರೆ. ಏನು ಹೇಳ್ತಾರೆ ಅಂದರೆ, ನಿನ್ನೊಳಗಿನ ಶಕ್ತಿ ನಿನ್ನದು, ಯಾರೂ ಅದನ್ನು ಕಸಿದುಕೊಳ್ಳಕ್ಕಾಗಲ್ಲ ಅಂತ. ಅತಿಯಾದ ಪ್ರೀತಿ ಬದಲಾಗಿ ಸಮತೋಲನದ ಒಂದು ಪ್ರೀತಿ ಇರಲಿ. ನೀನು ಪ್ರೀತಿಸು, ಆದರೆ ನಿನ್ನ ಮೌಲ್ಯವನ್ನು ಯಾವತ್ತೂ ಮರಿಬೇಡ. ನೀನು ನಿನ್ನನ್ನು ಪ್ರೀತಿಸಬೇಕು ಮೊದಲು ಕೂಡ. ಹೌದು, ನಿಮ್ಮನ್ನು ನೀವು ಇಷ್ಟಪಡಿ, ನಿಮ್ಮನ್ನು ನೀವು ಪ್ರೀತಿಸೋದನ್ನ ಕಲಿರಿ. ನಿನ್ನ ಶಕ್ತಿ, ನಿನ್ನ ಶಾಂತಿ, ನಿನ್ನ ಧೈರ್ಯ ಎಲ್ಲದೂ ನಿನ್ನಿಂದಲೇ ಆಗುತ್ತೆ ಅಂತ ಕೂಡ ಕೃಷ್ಣ ಹೇಳ್ತಾರೆ. ನೀನು ನಿನ್ನ ಆತ್ಮವನ್ನು ಅರ್ಥಕೊಳ್ಬೇಕು. ಅದು ನಿಜವಾದ ಪ್ರೀತಿ, ನಿನ್ನೊಳಗಿನ ಪ್ರೀತಿಯ ಒಂದು ಜ್ಯೋತಿ ಹೊರಗೆ ಬರಬೇಕು. ಪ್ರತಿ ದಿವಸ ಒಂದು 5 ನಿಮಿಷನಾದಷ್ಟು ಧ್ಯಾನವನ್ನು ಮಾಡಿ. 10 ನಿಮಿಷ, 5 ನಿಮಿಷ, ನಿಮ್ಗೆ ಎಷ್ಟು ಟೈಮ್ ಸಿಗುತ್ತೋ ಅಷ್ಟು ಧ್ಯಾನ ಮಾಡೋದನ್ನ ಕಂಟಿನ್ಯೂ ಮಾಡಿ. ನಿಮ್ಮೊಳಗೆ ಒಂದು ಶಕ್ತಿ ಕೂಡ ಉಗಮವಾಗುತ್ತೆ, ಒಂದು ಶಕ್ತಿ ಕೂಡ ಇದೆ ಅನ್ನೋದು ನಿಮಗೆ ಗ್ರಾಸ ಕೂಡ ಆಗುತ್ತೆ. ಯಾರನ್ನಾದ್ರೂ ನೀವು ಪ್ರೀತಿಸ್ತೀರಾ ಅಂದರೆ ಅವರಿಂದ ನಿಮ್ಮ ಶಾಂತಿ ನಿರೀಕ್ಷಿಸಬೇಡಿ, ಅವರಿಂದ ಒಂದು ನೆಮ್ಮದಿ ಸಿಗುತ್ತೆ ಅಂತ ಯೋಚನೆ ಮಾಡಬೇಡಿ. ಅವರೊಂದಿಗೆ ಪ್ರೀತಿಯಿಂದ ಇರಿ, ಆದರೆ ಬಂಧನದಿಂದ ಅಲ್ಲ. ಈ ತತ್ವವನ್ನು ಮನನ ಮಾಡಿದರೆ ಸಾಕು, ನಿಮ್ಮ ಮನಸ್ಸು ಕೂಡ ಗಟ್ಟಿಯಾಗುತ್ತೆ, ನೀವು ನೋವಿನಿಂದ ಮುಕ್ತರಾಗ್ತೀರಾ ಕೂಡ. ಸ್ನೇಹಿತರೆ, ಯಾರನ್ನಾದ್ರೂ ಪ್ರೀತಿಸಬೇಡಿ ಎಂಬ ಕೃಷ್ಣ ಸಂದೇಶ ಯಾರನ್ನು ಅತಿಯಾಗಿ ಪ್ರೀತಿಸಬೇಡಿ ಅಂತ ಕೃಷ್ಣನ ಸಂದೇಶ ನಮ್ಮ ಜೀವನದಲ್ಲಿ ಬೆಳಕು ತರಬಹುದು. ನೀವು ಕೂಡ ಪ್ರೀತಿಸ್ಬೋದು, ಆದರೆ ನಿಮ್ಮ ಶಾಂತಿ, ನಿಮ್ಮ ಶಕ್ತಿ, ನಿಮ್ಮ ಆತ್ಮವಿಶ್ವಾಸ ಎಲ್ಲವೂ ನಿಮ್ಮೊಳಗೆ ಇರಬೇಕು. ಈ ಸಂದೇಶ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೂ ನಿಮ್ಗೆ ಏನಿಸ್ತು ಅಂತ ಕೂಡ ಕಮೆಂಟ್ ಮಾಡಿ. ನೀವು ನಮ್ಮ ಚಾನೆಲ್ನ ಮೆಂಬರ್ ಆಗೋದ್ರಿಂದ ನಾನು ಒಂದು ಪರ್ಟಿಕ್ಯುಲರ್ ವಿಡಿಯೋಗಳನ್ನು ನಿಮಗೋಸ್ಕರನೇ ಅಂತಲೇ ಹಾಕ್ತೀನಿ. ನೀವು ಮೆಂಬರ್ ಆಗಿ ನನಗೊಂದು ಕಮೆಂಟ್ ಮಾಡಿ, ನಿಮ್ಗೆ ಯಾವ ವಿಷಯದಲ್ಲಿ ವಿಡಿಯೋ ಬೇಕು ಅಂದರೆ ಅದೇ ವಿಷಯದಲ್ಲಿ ನಿಮಗೆ ವಿಡಿಯೋ ಕೂಡ ಮಾಡಿ ಹಾಕ್ತೀನಿ ಅಂತ ಹೇಳ್ತಾ ಇದರಲ್ಲಿಗೆ ನಿಲ್ಲಿಸ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಈಗ ಸಪೋರ್ಟ್ ಮುಂದುವರಿಸಿ. ಹಾಗೂ ನಮ್ಮ ಚಾನಲ್ ಇದೆ ಪ್ಲೇಲಿಸ್ಟ್ನಲ್ಲಿ ಹಲವಾರು ನಿಮಗೆ ಒಂದು ಸದೃಢತೆ ತರಬಲ್ಲ, ನಿಮಗೆ ಒಂದು ಕಾನ್ಫಿಡೆನ್ಸ್ ತರಬಲ್ಲ. ನೀವು ಓವರ್ ಥಿಂಕ್ ಮಾಡ್ತೀರಾ, ತುಂಬ ಯೋಚನೆ ಮಾಡ್ತೀರಾ, ದುಃಖದಲ್ಲಿದ್ದೀರಾ, ಏನೇ ಇದ್ರೂ ಕೂಡ ನಿಮಗೊಂದು ಪ್ರಾಬ್ಲಮ್ಗೆ ಸೊಲ್ಯೂಷನ್ ಕೊಡಬಲ್ಲ ವಿಡಿಯೋಗಳು ಕೂಡ ನಾನು ಮಾಡಿದ್ದೀನಿ. ಅದನ್ನು ಕೂಡ ಹೋಗಿ ಒಂದ್ಸಲ ಚೆಕ್ ಮಾಡಿ ಅಂತ ಹೇಳ್ತಾ, ವಿಡಿಯೋ ಹೇಗೆ ಅನಿಸ್ತು ಅಂತ ನಮಗೆ ಕಮೆಂಟಲ್ಲಿ ತಿಳಿಸೋದನ್ನ ಮರಿಬೇಡಿ. ನಮಸ್ಕಾರ, ಧನ್ಯವಾದಗಳು.